ಮೇಲೆ ಹೋಯ್ತಾ ಇದ್ದೀವಿ. ಆಲ್ಟಿಟ್ಯೂಡ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಕಿವಿಯೆಲ್ಲ ಕುಯ್ ಅಂತ, ತಲೆ ಎಲ್ಲ ಒಂಥರ ಎಳೆಯೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಈಗ. ಕರ್ನಾಟಕ ಗಾಡಿ ಇಲ್ಲಿ ನೋಡಿ, ಏನೋ ಎಷ್ಟೊಂದು ಪ್ಲಾಸ್ಟಿಕ್ ಬಾಟ್ಲು ಬಿಸಾಕವ್ರೆ. ಈ ವ್ಯೂನ್ ನೋಡೋಕೆ ಬರ್ಬೇಕು ಅಲ್ಲಿಂದ. ಯಪ್ಪ, ಎಷ್ಟು ಕಷ್ಟಪಟ್ಟು ಬಂದಿದ್ರು ಒಂಥರ ಖುಷಿ ಸಿಗುತ್ತಿಲ್ಲ ಬಂದಮೇಲೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಈ ಕಡೆ ಸೈಡೆಲ್ಲ ಏನೂ ಕಟ್ಟಿಲ್ವಲ್ಲ, ನೋಡ್ತಾ ಇದ್ರೆ ಓಡಿಸ್ಕೊಂಡು ಹೋಗಕ್ಕೆ ಒಂಥರ ಭಯ ಆಗುತ್ತೆ. ನೋಡಿ, ಫಸ್ಟ್ ಗೇರು ಸೆಕೆಂಡ್ ಗೇರು ಒಂಚೂರು ಜಾಸ್ತಿ ಆದರೆ ಮೂರನೇ ಗೇರ್ ಹೋಯ್ತೀವಿ ಈ ಥರ. ಆವಾಗಲೇ ಬೇಕಾಗಿರೋ ಟಾರ್ಕು ಗಾಡಿಗೆ. ಇಲ್ಲ, ಗಾಡಿ ಆಫ್ ಆಗ್ಬಿಟ್ಟ. ಗಾಡಿ ಆಫ್ ಆಯ್ತು ಆ್ಯಕ್ಚುಲಿ, ಎರಡು ಸತಿ ಗಾಡಿ ಆಫ್ ಆಯಿತು, ಮೂವ್ ಆಗಲಿಲ್ಲ. ಟಾರ್ಕ್, ಲೋ ಆ್ಯಂಡ್ ಟಾರ್ಕು. ಯಾರಪ್ಪ ಇವರು? ಈ ಥರ ಹೋಗ್ಬೇಕಾದ್ರೆ ಭಯ ಆಗೋದು. ಈ ಕಡೆ ತಾರ್ಗಿಂತ ತುಂಬ ಜನ ಇದನ್ನು ತಂದಿದ್ದಾರೆ, ಸ್ಕಾರ್ಪಿಯೋ ಎನ್. ಹೊಸ ಸ್ಕಾರ್ಪಿಯೋ ಬಂದಿದೆಯಲ್ಲ, ಆ ಸ್ಕಾರ್ಪಿಯೋ ಅಂತ ತಂದಿದ್ದಾರೆ ತುಂಬ ಜನ. ತಾರ್ 4 ವೀಲ್ ಡ್ರೈವ್ ಅಲ್ವಾ, ಅದನ್ನು ತೊಗೊಂಡು ಪ್ರಿಫರ್ ಮಾಡ್ತಾರೆ ಅಂದ್ಕೊಂಡ್ರೆ ಆಫ್ ರೋಡ್ಗಳಲ್ಲಿ ತುಂಬ ಜನ. ಮ್ಯಾಕ್ಸಿಮಮ್ ನಾನು ನೋಡಿರೋದ್ರಲ್ಲಿ ಜಾಸ್ತಿ ಸ್ಕಾರ್ಪಿಯೋ ಎನ್ನ ತಂದಿದ್ದಾರೆ. ಯಾರ ಕರ್ನಾಟಕ ರೈಡರ್ಸ್ ಇಬ್ರು.
ಇಲ್ಲೊಂದು ಲಾರಿ ದಬಾಕೊಂಡ್ಬಿಟ್ಟಿದೆ. ಆ ಕಡೆ ಸೈಡು ಹೋಗ್ಬೇಕಾದ್ರೆ ತೋರಿಸ್ತೀನಿ ತಾಳಿ. ಕಾಣ್ತಾ ಇಲ್ಲ ಅಲ್ಲಿ, ಹಂಗೆ ಹುಡುಕ ಒಳಗಡೆ ರೋಡಿಂದ ಕೆಳಗಡೆಗೆ ಉಳ್ಕೊಂಡು ಅಲ್ಲೇ ಬಿದ್ದಿದೆ. ಉಳ್ಕೊಂಡು ಕೆಳಗಡೆ ಗಿಡಗೆ ಹೋಗ್ಬಿಟ್ರೆ ಭಾರಿ ರಿಸ್ಕು. ಈಗ ಸ್ವಲ್ಪ ಸೆಕೆ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಮೈಯೆಲ್ಲ ಬಿಸಿ 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 ಆಗ್ತಾಯಿದೆ. ನನ್ನ ಮಕ್ಕಳು ಲಾರಿಯವರು ಅವಾಗವಾಗ ಬೈಕ್ ಬರ್ಸ್ಬಿಡ್ತಾರೆ ಗುರು. ನೋಡಿ ಅವೆಲ್ಲ ತೋರಿಸು, ನಾನು ಲಾರಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಬಿದ್ದೋಗಿರೋದು. ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ನೀರು ಕುಡಿಬೇಕು ಫಸ್ಟು. ನೋಡಿ ಇವಾಗ ನೋಡಿದ್ರಲ್ಲ, ಅದೇ ಲೋ ಆ್ಯಂಡ್ ಟಾರ್ಕು. ಸಡನ್ನಾಗಿ ಗಾಡಿ ಎತ್ತೋದಿಲ್ಲ, ಫುಲ್ಲು ರೇಸ್ ಮಾಡಬೇಕು. ಫೋಟೋಸ್ ತೆಗಿಯೋಣ ಇಲ್ಲಿ. ನಕೀಲಾ ಪಾಸ್ ಇದು 15,500 ಫೀಟ್. ಸರಿ, ನಕೀಲಾ ಪಾಸ್ 15,500 ಫೀಟ್. ಇನ್ನೊಂದು ಲಾರಿ ಬಿದ್ದೋಗಿದೆ ನೋಡಿ ಇಲ್ಲಿ. ಬಿದ್ದು ತುಂಬ ದಿವಸ ಆಗೋಗಿದೆ ಅದೆಲ್ಲ. ಈಗ ನಮ್ಕೀನಾ ಪಾಸಿಂದ ಕೆಳಗಿಳಿತಾ ಇದ್ದೀವಿ. ಕೆಳಗಿಳಿಬೇಕಾದ್ರೆ ಸಖತ್ತು ಮರಳು ಇದೆಲ್ಲ ಇದೆ. ಗೇರಲ್ಲಿ ಇಳಿಸ್ಬೇಕು, ಹಿಂದೆಗಡೆ ಬ್ರೇಕು ಮುಂದೆಗಡೆ ಬ್ರೇಕು ಈಕ್ವಲ್ ಆಗಿ ಅಪ್ಲೈ ಮಾಡಬೇಕು ಹುಷಾರಾಗಿ, ಇಲ್ಲಾಂದರೆ ಸ್ಕಿಡ್ ಆಗುತ್ತೆ. ಈ ರೈಡ್ ಮುಗಿದ್ಮೇಲೆ ಬೆಂಗಳೂರಿಗೆ ಬರ್ತೀನಲ್ಲ, ಬಂದಮೇಲೆ ಅದರ ಒಂದು ಆಫ್ ರೋಡ್ದು ಟ್ರೈನಿಂಗ್ ಕೊಡೋಕ್ಕೆ ಅಂತ ಇರ್ತಾರಲ್ಲ, ಅಲ್ಲಿ ಹೋಗಿ ಒಂದು ಟ್ರೈನಿಂಗ್ ಹೋಗ್ಬೇಕು ಗುರು. ಟ್ರೈ ಮಾಡೋಣ ಒಂದು ಸತಿ. ಇನ್ನೇನೇನು ಸ್ಕಿಲ್ಸ್ ಇದೆ ಆಫ್ ರೋಡಲ್ಲಿ ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡ್ರೆ ಚೂರು ನೆಕ್ಸ್ಟು. ಆ್ಯಕ್ಚುಲಿ ಇದು ಜೂನು, ನನ್ನ ಬರ್ಡೇಗೆ ಇದು ಪ್ಲ್ಯಾನ್ ಮಾಡಿರೋದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಸ್ಪಿಟಿಗೆ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ನನ್ನ ವೈಫ್ ಬರ್ತಡೇ ಆವಾಗ ಅಕ್ಟೋಬರು. ಸೊ ಅಕ್ಟೋಬರಲ್ಲಿ ಅಲ್ಲಿಗೆ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಒಬ್ಬ ಲೋಡ್ ಇರೋ ಲಾರಿ ಹತ್ತಬೇಕು ಅಂದರೆ ಭಯಂಕರ ಕಷ್ಟ ಆಯಿತು ಗುರು.
ನಾ ಇವಾಗ 15,500 ಅಡಿ ಎತ್ತರದಲ್ಲಿದ್ದೀವಿ. ಒಳ್ಳೊಳ್ಳೆ ಗಾಡಿಗಳು, ಮಿತ್ಸುಬಿಷಿ ಪಜೆರೋ ಸ್ಪೋರ್ಟ್ಸು ಮತ್ತು ಫೋರ್ಡ್ ಎಂಡೋವರು. ನನ್ನ ಫೇವ್ರೇಟ್ ಗಾಡಿ ಗುರು ಎಂಡೋವರು. ಸೀರಿಯಸ್ ಆಗಿ ಯಾವತ್ತಾರ ಒಂದು ದಿವಸ ತೊಗೋತೀನಿ 4 ವೀಲ್ ಡ್ರೈವ್ ಗಾಡಿ ಎಂಡೋವರ್ನ ತೊಗೋಬೇಕು. ಗಾಳಿ ಜಾಸ್ತಿ ಹೊಡಿತಾ ಇದೆ, ವಿಂಡು ಆ ಕಡೆಯಿಂದ ಬರ್ತಾ ಇದೆಯಲ್ಲ ಗಾಳಿ, ಸಖತ್ತು ಜೋರಾಗಿ ಹೊಡಿತಾ ಇದೆ ಗಾಳಿ.